ಕೆಲವರು ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಟೀಕೆ ಟಿಪ್ಪಣಿ ಮಾಡ್ತಾರೆ. ಕಾಯಕವೇ ಕೈಲಾಸ ಎಂದು ಕೆಲಸ ಮಾಡುವ ಮೂಲಕ ಅವರಿಗೆ ಉತ್ತರ ಕೊಡುತ್ತೇನೆ ಎಂದು ಶಾಸಕ ಎಚ್.ಕೆ. ಸುರೇಶ್ ಟೀಕಾಕಾರರಿಗೆ ಪ್ರತ್ಯುತ್ತರ. ಐತಿಹಾಸಿಕ ಪ್ರಸಿದ್ಧ ವಿಷ್ಣು ಸಮುದ್ರ ಕೆರೆಯು ಸಂಪೂರ್ಣ ಭರ್ತಿಯಾಗಿದ್ದು, ಶಾಸಕರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು, ನೀರಾವರಿ ಇಲಾಖೆ, ಪುರಸಭಾ ಮುಖ್ಯ ಅಧಿಕಾರಿಗಳ ಸಮ್ಮುಖದಲ್ಲಿ ಕೆರೆಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದರು. ನಂತರದಲ್ಲಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ಇತಿಹಾಸ ಪ್ರಸಿದ್ಧ ವಿಷ್ಣು ಸಮುದ್ರ ಕೆರೆ ಸಂಪೂರ್ಣ ಭರ್ತಿಯಾಗಿದ್ದು, ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರವಾಸಿ ತಾಣವನ್ನಾಗಿ ಮಾಡಲು ಈಗಾಗಲೇ ನೀಲಿ ನಕ್ಷೆ ತಯಾರು ಮಾಡಲಾಗಿದ್ದು, ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿ ಜಾತ್ರಾ ಸಂದರ್ಭದಲ್ಲಿ ವಿಷ್ಣು ಸಮುದ್ರ ಕೆರೆಯು ಪ್ರವಾಸಿಗರಿಗೆ ಕೆರೆಯಿಂದ ಅನುಕೂಲಗಳಿದ್ದು, ಕೆರೆಯ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛಗೊಳಿಸಿ ಅಭಿವೃದ್ಧಿಗೊಳಿಸಲು ವಿಷ್ಣು ಸಮುದ್ರ ಮತ್ತು ನಗರದಲ್ಲಿರುವ ಕಳಸಿನ ಕೆರೆ, ಹಳೇಬೀಡಿನ ದ್ವಾರಸಮುದ್ರ ಕೆರೆಯನ್ನ ಪ್ರವಾಸೋದ್ಯಮ ಇಲಾಖೆಗೆ ಹಸ್ತಾಂತರಿಸಿ ಹಂತ ಹಂತವಾಗಿ ಕೆರೆಯನ್ನ ಅಭಿವೃದ್ಧಿಗೊಳಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು, ಸದ್ಯದಲ್ಲಿಯೇ ಕೆರೆಯ ಅಭಿವೃದ್ಧಿ ಪಡಿಸಲಾಗುತ್ತದೆ. ಅಲ್ಲದೆ ವಿಷ್ಣು ಸಮುದ್ರ ಹಾಗೂ ದ್ವಾರಸಮುದ್ರ ಕೆರೆಯನ್ನ ಅಭಿವೃದ್ಧಿಗೊಳಿಸಿ ಬೋಟಿಂಗ್ ವ್ಯವಸ್ಥೆಯನ್ನ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಲಾಗುತ್ತೆ. ಇನ್ನು ರಾಜ್ಯದಲ್ಲಿ ಕೇವಲ ಹಂಪಿ ದೇವಾಲಯ ಅಭಿವೃದ್ಧಿ ನಿಗಮ ಮಂಡಳಿ ಮಾತ್ರ ಇದ್ದು, ಸದನದಲ್ಲಿ ಚರ್ಚಿಸಿ ಬೇಲೂರು ಹಳೇಬೀಡು ದೇವಾಲಯ ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾಪಿಸಬೇಕೆಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದು ಹೇಳಿದರು. ಇನ್ನು ಕೆಲವರಿಗೆ ಮಾಹಿತಿ ಕೊರತೆಯಿಂದ ಇಲ್ಲಸಲ್ಲದ ಟೀಕೆ ಟಿಪ್ಪಣಿ ಆರೋಪಗಳನ್ನು ಮಾಡುತ್ತಿದ್ದು, ಬಸವಣ್ಣನವರ ವಚನದಂತೆ ಕಾಯಕವೇ ಕೈಲಾಸ, ಮೌನಂ ಸಮ್ಮತಿ ಲಕ್ಷಣಂ ಎಂದು ನನ್ನನ್ನು ಕೆಲಸ ಮಾಡಲು ಸೇವಕನಾಗಿ ಕ್ಷೇತ್ರದ ಜನ ಆಯ್ಕೆ ಮಾಡಿದ್ದು, ನಾನು ಹೆಚ್ಚು ಮಾತನಾಡುವುದಿಲ್ಲ, ಟೀಕೆ ಮಾಡುವವರಿಗೆ ಕೆಲಸದ ಮೂಲಕ ಉತ್ತರ ಕೊಡುತ್ತೇನೆ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಈ ಒಂದು ಏನು ಮುಂದಿನ ದಿವಸಗಳಲ್ಲಿ ಈ ಕೆರೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರವಾಸಿಗರನ್ನು ಸೆಳೀತಕ್ಕಂಥ ಒಂದು ಯೋಜನೆ ಏನಿದೆ, ಆ ಯೋಜನೆಗೆ ಈಗಾಗಲೇ ಬೋಟಿಂಗ್ ಇರ್ಬೋದು, ಮತ್ತೊಂದಿರ್ಬೋದು, ಈಗಾಗಲೇ ನಾವು ಟೂರಿಸಮ್ ಅವ್ರಿಗೆ ಈಗ ನಮ್ಮ MI ಅವರು ಹಸ್ತಾಂತರಿಸ್ತಕ್ಕಂಥ ಕೆಲಸನ ಮಾಡ್ತಾಯಿದ್ದೀವಿ. ಅಭಿವೃದ್ಧಿ ಮಾಡಲಿಕ್ಕೆ ಟೂರಿಸಮ್ ಅವ್ರಿಗೆ ಸೆಂಟ್ರಲ್ ಗ್ರ್ಯಾಂಟನ್ನು ತಂದು ಮಾಡಲಿಕ್ಕೆ ಈಗಾಗಲೇ 3-4 ಸುತ್ತಿನ ಮಾತಾಗಿದೆ. ಅದು ಸಹ ಆಗುತ್ತೆ. ಇವತ್ತು ಡೈರೆಕ್ಟ್ರು ಸಹ ಬರ್ತಾ ಇದ್ದಾರೆ, ಟೂರಿಸಮ್ ಅವರು ಎಲ್ಲ ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸನೂ ಸಹ ಮಾಡ್ತಾ ಇದ್ದಾರೆ. ಬಹುಶಃ ಚೆನ್ನಕೇಶವನ ಆಶೀರ್ವಾದ, ಇದೊಂದು ದೊಡ್ಡ ಪ್ರವಾಸೋದ್ಯಮ ತಾಣ ಬಿಷ್ಟಮ್ಮನ ಕೆರೆ ಏನು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿಶೇಷವಾಗಿ ಹೋಗ್ತಕ್ಕಂಥದ್ದು. ಬಹುಶಃ ಮಳೆ ನಿಂತ ನಂತರ ಮತ್ತೆ ಏನು ಇರ್ತಕ್ಕಂಥ ರಸ್ತೆಗಳ ದುರಸ್ತಿಯಾಗಿದೆ ಅದೆಲ್ಲವೂ ಸರಿಪಡಿಸ್ತಕ್ಕಂಥ ಕೆಲಸನ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ. ಆ ಕೆಲಸವನ್ನು ಸಹ ಸಂಪೂರ್ಣವಾಗಿ ನಮಗೆ ತಿಳಿಸ್ತೆ. ಟೂರಿಸಮ್ ಅವ್ರನ್ನ ನಮ್ಮ ಮೊನ್ನೆ ತುರ್ತಾಗಿ ಸದನದಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮ ಕೆರೆಯನ್ನು ಹಸ್ತಾಂತರ ಮಾಡ್ತಕ್ಕಂಥದ್ದು, ಅಂದರೆ ಬಿಷ್ಟಮ್ಮನ ಕೆರೆ ಮತ್ತು ಕಳಸಿನ ಕೆರೆ ಅಂತಕ್ಕಂಥದ್ದನ್ನು ಇದು ಮಾಡ್ತಕ್ಕಂಥದ್ದು, ಮತ್ತು ದ್ವಾರಸಮುದ್ರ ಕೆರೆ, ಹಳೇಬೀಡು 3 ಕೆರೆಗಳನ್ನು ಸಹ ಹಸ್ತಾಂತರಿಸಿದ್ದೀವಿ ಟೂರಿಸಮ್ ಅವರಿಗೆ. ಅಂದರೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಏನು ಈಗ ತಾವು ಹೇಳ್ತಾ ಇದ್ದಾರೆ, ಪ್ರವಾಸಿ ತಾಣಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳ ಒದಗಿಸಲಿಕ್ಕೆ ಅವರು ಈಗಾಗಲೇ ಮೈಸೂರಿಂದ ಡೈರೆಕ್ಟರ್ಗಳೆಲ್ಲ ಬರ್ತಾ ಇದ್ದಾರೆ. ಇವತ್ತು ಸಹ ಸ್ಥಳ ಪರಿಶೀಲನೆಗಳೆಲ್ಲ ಇದೆ. ಇದನ್ನು ತುರ್ತಾಗಿ ಮಾನ್ಯ ಪ್ರವಾಸೋದ್ಯಮ ಸಚಿವರು ವೈಯಕ್ತಿಕವಾಗಿ ಮತ್ತು ಸದನದಲ್ಲೂ ಸಹ ಮಾತು ಕೊಟ್ಟಿದ್ದಾರೆ. ಬೇಲೂರು ಹಳೇಬೀಡು ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಮಾಡೋಣ ಅಂತಕ್ಕಂಥದ್ದನ್ನು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ತಮಗೆಲ್ಲ ಗೊತ್ತಿರಲಿ, ವಿಶೇಷವಾದ ಇದೊಂದು ಸುದ್ದಿ. ಇವತ್ತು ಇಡೀ ರಾಜ್ಯದಲ್ಲಿ ಒಂದೇ ಒಂದು ಪ್ರಾಧಿಕಾರ ಇರತಕ್ಕಂಥದ್ದು, ದೇವಸ್ಥಾನ ಅಭಿವೃದ್ಧಿಯ ಪ್ರಾಧಿಕಾರ ಅಂತ ಇರತಕ್ಕಂಥದ್ದು ಒಂದೇ ಒಂದು ಪ್ರಾಧಿಕಾರ, ಅದು ಹಂಪಿನಲ್ಲಿ ಮಾತ್ರ. ಆ ಹಂಪಿ ಪ್ರಾಧಿಕಾರವನ್ನು ಬೇಲೂರಿನ ಹಳೇಬೀಡು ಬೇಲೂರಿನ ದೇವಸ್ಥಾನಕ್ಕೆ ಪ್ರಾಧಿಕಾರವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ನಾನು ಮುಖ್ಯಮಂತ್ರಿಗಳ ಹತ್ರ, ಪ್ರವಾಸೋದ್ಯಮ ಸಚಿವರ ಹತ್ರ ಮತ್ತು ನಗರಾಭಿವೃದ್ಧಿ ಸಚಿವರ ಹತ್ರ ಚರ್ಚೆಯನ್ನು ಮಾಡಿದ್ದೀವಿ. ಶೀಘ್ರವಾಗಿ ಅದನ್ನು ಕೈಗೊಳ್ತೀವಿ ಅಂತಕ್ಕಂಥದ್ದು ಆಗ್ತಾಯಿದೆ. ಮುಂದಿನ ದಿವಸ